ಅಡ್ಡಾಡು, ನಿನ್ನ ಸಡ್ಡು ಹೊಡಿದು, ಕಡ್ದು ಹಾಕ್ತೀನಿ ಅನ್ನೋದು, ನೀ ಗಂಡಸನ್ನು ಅನ್ನೋದು, ನೀ ಹೆಣ್ಮಗಳು ಅನ್ನೋದು, ಇವೆಲ್ಲ ನೀ ಹೆಣ್ಮಗಳು ತನ ಅಲ್ಲಿ ತೋರಿಸ್ಬೇಕಾಗಿರಲಿಲ್ಲಪ್ಪ. ನಮ್ಮ ಅಪ್ಪಾಜಿಯವರು ಕಾನೂನು ಪೆನ್ ಕೊಟ್ಟಿದ್ದಾರೆ, ನಮಗೆ ಲೆಟರ್ ಹೆಡ್ ಕೊಟ್ಟಿದ್ದಾರೆ, ಹಾಳೆ ಕೊಟ್ಟಿದ್ದಾರೆ. ಇದ್ರದ್ದು ಮೊತ್ತನೆತ್ತ 3 ಮಾತು: ಶಿಕ್ಷಣ, ಸಂಘಟನಾ, ಹೋರಾಟ. ನಮಗೆ ಪೆನ್ನು ಇದೆ, ಕಟ್ಗ ಹಿಡಿದು ಗೊತ್ತು, ಗನ್ ಹಿಡಿದು ಗೊತ್ತು, ಮತ್ತೆ ಗಣ್ಣು ಹಿಡಿದು ಗೊತ್ತು. ಗಣ್ಣು ಅಂತಂದರೆ ಇಂಥ ಗಣ್ಣಲ್ಲ, ನಮ್ಮ ಗಣ್ಣು ಇಂಕು ತುಂಬಿದ ಗಣ್ಣು. ಯಾಕಪ್ಪ ಅಂತಂದ್ರೆ ಇದನ್ನು ಕೂಡಲೇ ಅಂಬೇಡ್ಕರ್ ಅವರಿಗೆ ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳು, ವಿಜಯಪುರ ಜಿಲ್ಲೆ, ವಿಷಯ ಶ್ರೀ ಶ್ರೀಶೈಲ್ ತಂದೆ ದುಂಡಪ್ಪ ಚಲವಾದಿ, ಸಾಕಿನ್ ಹಿರೇಗರಸಂಗಿ ಇವರ ಮೇಲೆ ಹಲ್ಲೆ ಮಾಡಿದವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವ ಕುರಿತು ಮನವಿ ಏನೆಂದರೆ, ದಿನಾಂಕ 30/3/2026 ಈ ದಲಿತರ ಮನೆಗೆ ಹೋಗಿ ಒಂದು ಕಲ್ಲು ಹಾಗೂ ಕೆಬ್ಬಿನ ಚಡಿಗಳಿಂದ ಹಾಗೂ ಅಲ್ಲಿರುವಂಥ ಹೆಣ್ಣು ಮಕ್ಕಳನ್ನು ಮಾನಭಂಗ ಮಾಡಲು ಯತ್ನಿಸಿದ ಆ ಪುಣ್ಯಗಳನ್ನು ಇನ್ನೂ ಅರೆಸ್ಟ್ ಮಾಡಿಲ್ಲ. ಯಾಕಪ್ಪ ಅಂತಂದರೆ ಅರೆಸ್ಟ್ ಮಾಡಬೇಕಾಗಿತ್ತು. ಎಳೆದಾಡಿ ಬಹಿರಂಗವಾಗಿ ಹೊರಗೆ ತಂದು ಹೊಡೆದು ಈ ತರಗತಿ ಆಗಿರ್ತದ. ಕೂಡಲೇ ಇದು ವಿಜಯಪುರ ಜಿಲ್ಲೆದಂತೆ ಅಲ್ಲ, ಹಳ್ಳಿಯಿಂದ ದಿಲ್ಲಿವರೆಗೂ ಹೋರಾಟವನ್ನು ಮಾಡೋಕ್ಕೆ ಸಿದ್ಧವಾಗಿ ನಾನು ನಿಂತಿದ್ದೇನೆ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ದಲಿತ ಬಂಧುಗಳೇ, ದಮನಿತ ಸೇನಾ ಸಮಿತಿ ಅಂದರೆ ಇದು ರಾಜ್ಯ ಅಲ್ಲ, ತಾಲೂಕಲ್ಲ, ಹಳ್ಳಿಯಲ್ಲ, ಸ್ಟೇಟ್ ಕಮಿಟಿ. ತುಳಿತಕ್ಕೆ ಒಳಗಾದವ್ರನ್ನ ಇನ್ನೂವರೆಗೂ ಕೂಡ ಆ ತುಳಿದಂಥವ್ರಿಗೆ ನಮ್ಮ ದಮನಿತ ಸೇನಾ ಸಮಿತಿ ಏನಿದೆಯಲ್ಲ, ವಿಜಯಪುರ ಜಿಲ್ಲಾ ಸಮಿತಿ ವತಿಯಿಂದ ಅವರಿಗೆ ನ್ಯಾಯ ಕೊಡಿಸುವಂಥದ್ದು ನಮ್ಮ ಸಂಘಟನೆ ವತಿಯಿಂದ ನಾವು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇವೆ. ಮತ್ತು ಅಲ್ಲಿದ್ದ ವಿಜಯಪುರ ಜಿಲ್ಲೆ ಕೋಲಾರ ತಾಲೂಕಿನ ಕೋಲಾರ ಠಾಣೆಯಲ್ಲಿ ಸಬ್ ಇನ್ಸ್ಪೆಕ್ಟ್ರು ಖಂಡಿತವಾಗಿ ಹೇಳ್ತೀನಿ, ನಾನು 2-3 ಕೇಸಿಗೆ ಹೋದಾಗ ಅವರು ಯಾವ ಕೇಸ್ಗಳನ್ನು ಮಾಡಿರಲಿಲ್ಲ. ಮತ್ತು ಅದರಂತೆಯೇ ಅದೇ ಎಫ್ತಿಯೊಳಗೆ ಬರುವಂಥ ಶ್ರೀಶೈಲ್ ಗರಸಂಗಿ ಚಲವಾದಿ ಅವ್ರ ಕೇಸ ಮತ್ತು ಹೆಣ್ಣು ಮಕ್ಕಳ ಎಲ್ಲ ಥರ ಅತ್ಯಾಚಾರ ಮಾಡಲು ಈ ವಿಷಯವನ್ನು ಮಾಡಿರುವಂಥ ಆ ಸಬ್ ಇನ್ಸ್ಪೆಕ್ಟ್ರ್ ಇಂಥ ಕಲಂ ನಂಬರ್ ಹಾಕಿ ಮತ್ತು ಕೇಸ್ಗಳು ಹಾಕಿ ಕೇಸ್ ಕೊಟ್ಟರು ಕೂಡ ಯಾವುದೇ ಕ್ರಮ ತೊಗೊಂಡಿಲ್ಲ. ಅವನು ಕೂಡಲೇ ನಮ್ಮ ಜಿಲ್ಲಾಧಿಕಾರಿಗಳು ಅದನ್ನು ಕೂಡಲೇ ಮತ್ತು ಅದು ನಮ್ಮ SP ಸಾಹೇಬರು ಲಕ್ಷ್ಮಣ್ ನಿಂಬರ್ಗಿ SP ಸಾಹೇಬರು ಅವ್ರನ್ನ ಸಸ್ಪೆಂಡ್ ಮಾಡ್ಬೇಕಂತೇಳಿ ನಾನು ಮತ್ತೊಮ್ಮೆ ಇಲ್ಲಿ ಯಾಕಂದ್ರೆ ನಾವು ವಿಜಯಪುರ ಜಿಲ್ಲಾಧಿಕಾರಿಗಳಲ್ಲಿ ಕೈ ಮುಗಿದು ತಿಳ್ಕೊತಾ ಇದ್ದೇನೆ.